ನಮಸ್ಕಾರ ವೀಕ್ಷಕರೇ, ಡಿ9 ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲಾ ಡಿಆರ್ ಚಿತ್ತಾ ಪೊಲೀಸ್ ತಂಡ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಗೆ ಆಗಮಿಸಿ ಗ್ರಾಮೀಣ ಪ್ರದೇಶದಲ್ಲಿ ಜಾಥಾ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಿದರು. ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳಿಗೆ ಗ್ರಾಮೀಣ ಠಾಣೆಯ ಪೊಲೀಸರು ಮತ್ತು ಚಿತ್ತಾ ಪೊಲೀಸರು ಪ್ರಮುಖ ರಸ್ತೆಯ ಮೂಲಕ ಸಂಚರಿಸಿದರು. ಬಕ್ರೀದ್ ಹಬ್ಬದ ಕುರಿತು ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸದಂತೆ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಿದರು. ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ಹಿಂದೂ ಮುಸ್ಲಿಂ ಎಂಬ ಭೇದ ಭಾವಗಳನ್ನು ಮರೆತು ಎಲ್ಲ ಸಮಾಜದ ಬಾಂಧವರು ಒಂದಾಗಿ ಸಹಬಾಳ್ವೆಯಿಂದ ಜೀವನ ಸಾಗಿಸುವುದು ಹಾಗೂ ಯಾವುದೇ ಕೋಮು ಗಲಭೆಗಳು ನಡೆಯದಂತೆ ಮುಂಜಾಗೃತವಾಗಿ ಜನತೆಯಲ್ಲಿ ಜಾಗೃತಿಯನ್ನು ಮೂಡಿಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ಗಂಗಾಧರ್ ಪೂಜಾರಿ, ಎಎಸ್ಐಗಳ ಕೆಪಿ ಸವದತ್ತಿ, ಎಐ ಮಾಚಕ್ನೂರ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಕೂಡ ಜಾಥಾದಲ್ಲಿ ಇದ್ದರು. ಸಂಪಾದಕರು ದಿಲೀಪ್ ದಾಶ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ. ಹಬ್ಬ ನಡಿಬೇಕಾದ್ರೆ ಯಾವುದೋ ಅಹಿತಕರ ಘಟನೆಗಳಾಗಬಾರ್ದು, ಕಾನೂನಿಗೆ ಯಾವುದೋ ಭಂಗ ಆಗಬಾರ್ದು, ಯಾವುದೇ ಅಕ್ರಮ ಚಟುವಟಿಕೆಗಳು ನಡಿಬಾರ್ದು ಅನ್ನೋ ಉದ್ದೇಶದಿಂದ ನಿಮ್ಮ ಊರಲ್ಲಿ ಈಗ ನಮ್ಮ ಬಾಗಲಕೋಟದಿಂದ ಎಲ್ಲ ಊರಿಗೆ ಡೈಲಿ ರೊಟೇಷನ್ ಆಗಲಿ, ಆಮೇಲೆ ಅಲ್ಲಿ ಹೋಗಿ ಅವೇರ್ನೆಸ್ ಮೂಡಿಸೋದಾಗಲಿ ಮಾಡ್ಕೊತ ಬಂದಿದ್ದಾರೆ. ಸೊ ಈ ದಿನ ನಮ್ಮ ಜಮಖಂಡಿ ಗ್ರಾಮೀಣ ಠಾಣೆಗೆ ಬಂದಿದ್ದಾರೆ. ಸೊ ಅದಕ್ಕಾಗಿ ಮಲೆಗುದ್ದಿಯಲ್ಲಿ ಮುಸ್ಲಿಮ್ಗಳು ಇರುವುದರಿಂದ ಎಲ್ಲ ಕಡೆ ಹಬ್ಬ ಆಚರಿಸೋದ್ರಿಂದ ಸೊ ನಾವು ಮಲೆಗುದ್ದಿ ಆಗಲಿ, ಕೊಣ್ಣೂರು, ಹುಲ್ಯಾಳ ಎಲ್ಲ ಕಡೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಅದಕ್ಕಾಗಿ ಇದರ ಉದ್ದೇಶ ಏನಂದರೆ ಹಬ್ಬಗಳು ಯಾವುದೇ ಆಗಲಿ, ಹಿಂದೂ ಆಗಿರಲಿ, ಮುಸ್ಲಿಮ್ ಆಗಲಿ, ಇನ್ನೊಂದು ಯಾವುದೇ ಧರ್ಮದವರಾಗಲಿ ಎಲ್ಲರೂ ಕೂಡಿ ಆಚರಣೆ ಮಾಡಬೇಕು. ನಿಮ್ಮ ಸರ್ಕಾರ ಅವ್ರಿಗೆ ಅವ್ರ ಸರ್ಕಾರ ಜೊತೆಗಿರಬೇಕು. ಇದರ ನಡುವೆ ಯಾವುದೇ ಜಗಳಗಳಾಗಬಾರ್ದು, ಯಾವುದೇ ಘಟನೆಗಳು ನಡಿಬಾರ್ದು ಅನ್ನೋ ಒಂದು ಉದ್ದೇಶ. ಸೊ ಅದಕ್ಕಾಗಿ ನಾವು ಅವೇರ್ನೆಸ್ ಮುಡ್ಸಕ್ಕೆ ಬಂದಿದ್ದೀವಿ. ಸೊ ಅದರಂತೆ ನೀವು ಇದ್ರದ್ದು ಏನು ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ ಇರ್ತಾವೆ ಅದನ್ನು ಫಾಲೋ ಮಾಡಬೇಕಾಗ್ತೈತಿ. ನಾವೇನು ಇನ್ಸ್ಟ್ರಕ್ಷನ್ ಇರ್ತೀವಿ ಅದನ್ನು ಫಾಲೋ ಮಾಡಬೇಕಾಗ್ತೈತಿ. ಆಮೇಲೆ ಯಾವುದೇ ತಪ್ಪುಗಳು ನಡೀತಿದ್ರೆ ನೀವು ನಮಗೆ ಇನ್ಫಾರ್ಮ್ ಮಾಡಬೇಕಾಗ್ತೈತಿ. ನಾವು ನೀವೇ ಇನ್ಫಾರ್ಮ್ ಮಾಡಿದ್ದೀರಿ ಅಂಥೇಳಿ ಯಾರಿಗೇನು ಹೇಳೋಂಗಿಲ್ಲ, ಗೌರವವಾಗಿರ್ತೀವಿ. ಸೊ ಅದಕ್ಕೆ ನಿಮಗೆ ಏನಾದರೂ ಗೊತ್ತಿರಬೇಕಂದ್ರೆ ನಂಬರ್ಗಳು ಬೇಕಲ್ಲ, ಯಾರಿಗೆ ಹಚ್ಚಬೇಕಂತೇಳಿ. ಸೊ ನಿಮಗೆ 112 ನಂಬರ್ಗೆ 112 ಅಂತೀವಿ. ಸೊ ನಾವು ಎವ್ರಿ ಸಲ ಬಂದಾಗೂ ಹೇಳೇ ಇರ್ತೀವಿ. ಈ 2 ಡೇಸ್ ಬ್ಯಾಕನ್ನು ಬಂದಾಗೂ ಹೇಳಿದ್ವಿ. ಸೊ ಏನೇ ಅಂಥದ್ದು ಘಟನೆ ನಡೆಯತ್ತೈತಿ, ಇಲ್ಲೊಂದು ಜಗಳ ಆಗತ್ತೈತಿ, ಇಲ್ಲಿ ಪೊಲೀಸ್ ಅವಶ್ಯಕತೆ ಐತಂತ ಗೊತ್ತಾದ ತಕ್ಷಣ ನೀವು 112 ಕಾಲ್ ಮಾಡಿ ಇಮಿಡಿಯೇಟ್ ಹೇಳಬೇಕು. ಇಂಥ ಮನೆಗುದ್ದಿದ ಒಂದು ಘಟನೆ ಆಗೋ ಸಂಭವ ಐತಿ. ಇಲ್ಲಾಂದ್ರೆ ಬೀಟ್ದವ್ರ ನಂಬರ್ ಅದಾವೆ. ಸೊ ಬೀಟ್ದವ್ರಿಗೆ ಕಾಲ್ ಮಾಡಿ ಹೇಳ್ಬೇಕು. ಇಲ್ಲಾಂದ್ರೆ ನಂದರೆ ನಂಬರ್ ಇರ್ತದೆ, ಅದಕ್ಕೆ ಕಾಲ್ ಮಾಡಿ. ಬಟ್ ಪೊಲೀಸರಿಗೆ ಇನ್ಫಾರ್ಮ್ ಮಾಡೋದು ನಿಮ್ಮದು ಒಂದು ಜವಾಬ್ದಾರಿ ಇರ್ತದೆ. ಸೊ ನಿಮ್ಮ ಊರಾಗ ಏನಾರ ಜಗಳ ಆದರೆ ನಿಮ್ಮಲ್ಲೇ ಪ್ರಾಬ್ಲಮ್ ಆಗೋದಿಲ್ಲ, ನಮಗೆ ಆದ್ಮೇಲೆ ನೋಡ್ತೇವೆ ಅಂತ ಅನ್ನೋದಲ್ಲ. ಈಗ ನಿಮ್ಮ ಊರಾಗ ಆಗಿತ್ತಂದ್ರೆ ಎಲ್ಲರೂ ನೀವು ಅಂತಂದಿದ್ದಂಗೆ ಇರ್ತೇವೆ. ಸೊ ಅವ್ರ ಸಮಸ್ಯೆ